ಓ ಶ್ರೀ ಭೋಲೆಯದ ವಾಚನ. ವಿರುದ್ಧ ಸಿದ್ಧಾಂತವನ್ನು ಮಹಾವೃತಕ್ಕೆಂದು ನವಪದ ಅನುವೃತಕ್ಕೆಂದು ಸವಿಯಾಗಿಸಿ ಪ್ರೌಢ ಮೂಢರಿಗೂ ಒಂದೇ ನವಪದ ಭಕ್ತಿಯ ಭೂವಲಯ. ಇದು ಮಹಾವೃತಧಾರಿಯಾದ ಮುನಿಯು ತನ್ನ ಸಿದ್ಧಿಯನ್ನು ಸಾಧಿಸಿದಾಗ ಪೂರ್ಣಾಂಕವೆನ್ನಿಸಲು ನವಪದದಲ್ಲಿ ಅನುವೃತದಿಂದ ಹಿಡಿದು ಮಹಾವೃತದಿಂದ ಹಿಡಿದು ನವಪದವಾದ ಅನುವೃತಕ್ಕೆ ಬಂದು ಸವಿಯಾಗಿಸಿ ಪ್ರೌಢರಿಗೂ ಮೂಢರಿಗೂ ಒಂದೇ ನವಪದ ಭಕ್ತಿಯ ಭೂವಲಯ. ಅಂದರೆ ಮೂಢರಿಗೂ ಪ್ರೌಢರಿಗೂ ಅತ್ಯಂತ ಜ್ಞಾನಿಗಳಿಗೂ ಅತ್ಯಂತ ಸಾಮಾನ್ಯ ಜೀವಿಗಳಿಗೂ ಎಲ್ಲರಿಗೂ ಒಂದೇ ಇದು ಶ್ರೀ ಭೂವಲಯ, ನವಪದ ಭಕ್ತಿಯ ಭೂವಲಯ. ಲಾವಣ್ಯದಂಗಮಯ್ಯಾದ ಗೊಮ್ಮಟದೇವ ಆವಾಗ ತನ್ನ ಅಣ್ಣನಿಗೆ ಇವಾಗ ಚಕ್ರಬಂಧದ ಕಟ್ಟಿನೊಳಗೆ ಕಟ್ಟಿದ ವಿಶ್ವಕಾವ್ಯ ಭೂವಲಯ. ಗೊಮ್ಮಟದೇವನು ಲಾವಣ್ಯದ ಕಾಮದೇವನಾಗಿದ್ದನು ಆ ಕಾಲದಲ್ಲಿ. ಆವಾಗ ತನ್ನ ಅಣ್ಣನಿಗೆ ಎಲ್ಲವನ್ನೂ ಗೆದ್ದು ಕೊನೆಗೆ ಸೋತು ಅಣ್ಣನಿಗೆ ಎಲ್ಲ ಜ್ಞಾನವನ್ನು ಕೊಟ್ಟು ವೈರಾಗ್ಯವಾದ ತಾಳಿ ಹೋಗಬೇಕಾದರೆ ಚಕ್ರಬಂಧದ ಕಟ್ಟಿನಲ್ಲಿ ಕಟ್ಟಿ ಅಣ್ಣನಿಗೆ ತಾನು ಕಲಿತ ಜ್ಞಾನವನ್ನು ಎಲ್ಲರನ್ನೂ ಅಣ್ಣನಿಗೆ ಹೇಳಿದನು. ಅದುವೇ ಶ್ರೀ ಭೂವಲಯ, ಆ ವಿಶ್ವಕಾವ್ಯವೇ ಭೂವಲಯ ಎಂದು ಹೇಳುತ್ತಾ ಎಚ್ಚದ ಹತ್ತನ್ನು ಆತ್ಮಧರ್ಮವಾಗಿಸಿಕೊಂಡ ಭಜಕರಿಗೆ ಶ್ರೀವಿಂಧ್ಯಗಿರಿಯ ನಿಜ ತತ್ವ 7ರ ದರ್ಶನವನ್ನಿತ್ತ ವಿಜಯಧವಲದ ಭೂವಲಯ. ದಶಧರ್ಮವನ್ನು ಆತ್ಮಧರ್ಮವಾಗಿಸಿಕೊಂಡ ಯಾರು ಆ ವಿಂಧ್ಯಗಿರಿಯ ಮೇಲೆ ದರ್ಶನವನ್ನಿತ್ತವರು ಯಾರು? ಅವರೇ ಬಾಹುಬಲಿ ಸ್ವಾಮಿ. ಅದನ್ನು ಹೇಳುವ ರೀತಿ ಹೀಗೆ: ಎಲ್ಲವನ್ನು ಯಾರಿಗೆ ಅರ್ಥವಾಗಿರುತ್ತದೋ ಜಿನಧರ್ಮದ ಪ್ರಕಾಂಡ ಅವರಿಗೆ ಇದು ಅಮೃತವಾಗಿ, ಉಳಿದವರಿಗೆ ಕಬ್ಬಿಣದ ಕಡಲೆಯಾಗಿ ಅನಿಸುವುದು. ಅಷ್ಟೇ ಶ್ರೀ ಭೂವಲಯದ ಮಹಾತ್ಮೆ. ವಿಜಯಧವಲದ ಭೂವಲಯ. ವಿಜಯಧವಲವನ್ನು ಭೂವಲಯದಲ್ಲಿ ಪ್ರಕಟವಾಗಿದೆ. ಅದನ್ನು ಹುಡುಕಾಡಬೇಕು.